ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 28ಗೆ ತಲೆ ಸ್ವಾಗತ. ಪ್ರತಿದಿನದಂತೆ ಬಂದ್ಬಿಟ್ಟು ಅಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ. ಈ ಟೆಕ್ ನ್ಯೂಸ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾ ಬಂದಿದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡುತ್ತೆ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ಅನ್ನೋಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಏನಕ್ಕೆ ಲೇಟ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಈ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಾರೆ, ವಿವೋ ಕಡೆಯಿಂದ ವಿವೋ V27 ಸೀರೀಸ್ ಈ ಮೊಬೈಲ್ಸ್ ಏನಂತಂದ್ರೆ ಅಲ್ಲೆಲ್ಲ ಬಿಡ್ತಿದ್ರು. ಓಕೆನಾ, ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ ಅಂತ ಬಿಟ್ಟಿದ್ರು. ಇವಾಗ ಏನಂತಂದ್ರೆ ಕನ್ಫರ್ಮ್ ಮಾಡಿದ್ದಾರೆ, ವಿವೋ V27 ಸೀರೀಸ್ ಯಾವಾಗ ಲಾಂಚ್ ಆಗ್ತಿದೆ ಅಂತ ಇವತ್ತು ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ನೆಕ್ಸ್ಟ್ ಮಂತ್ ಮಾರ್ಚ್ 1ನೇ ತಾರೀಕು ಏನಂತ ಈ ಮೊಬೈಲ್ ಲಾಂಚ್ ಆಗ್ತಿದೆ ಅಂತ ಹೇಳಿದ್ರು. ಇದರ ಬಗ್ಗೆ ಸಹ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಿಟ್ಟವ್ರೆ, ಹೇಳ್ತೀನಿ ಕೇಳಿಬಿಡ್ರಿ ಬೇಗ. ಸೊ ಈ ಮೊಬೈಲು ಕರೂಡ್ ಆಮ್ಲೆ ಡಿಸ್ಪ್ಲೇಯಿಂದ ಬರ್ತಿತ್ತು ಅಂತ ಹೇಳ್ಬೋದು. 128 ರಿಫ್ರೆಶ್ ರೇಟಿಂದ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 8200. ಓಕೆನಾ, ಮೊನ್ನೊಂದು ಮೊಬೈಲ್ ಬಗ್ಗೆ ಹೇಳಿದೆ, ಪ್ರೋಕಾನ್ಸ್ ಬಗ್ಗೆ ಯಾವುದೇ ಥರ ಐಕ್ಯೂ ನಿಯೋ 7 ಆ ಮೊಬೈಲ್ ಸಹ ಸೇಮ್ ಪ್ರೋಸರ್ ಯೂಸ್ ಮಾಡಿದ್ದು. MediaTek Dimensity 8200 ಈ ಪ್ರೋಸರ್ ಯೂಸ್ ಮಾಡಿದ್ರು. ಒಳ್ಳೆ ಗುಡ್ ಪ್ರೋಸರು, 30,000 ಕೆಳಗಡೆ ಚೆನ್ನಾಗಿತ್ತು ಆ ಮೊಬೈಲು. ಬಟ್ ಅಂದರೆ ಇದು ಸಹ ನಮಗೆ ಎಷ್ಟು ರೇಂಜ್ನಲ್ಲಿ ಲಾಂಚ್ ಮಾಡೋದು ಅಂಬದು ಕಾಯಬೇಕಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಇದರಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ರೇರ್ ಕ್ಯಾಮ್ರಾ 50 ಮೆಗಾ ಪಿಕ್ಸಲ್ ಮತ್ತು ಇನ್ನೊಂದು 2 ಮೆಗಾ ಪಿಕ್ಸಲ್, ಇನ್ನೊಂದು ಸಹ 50 ಮೆಗಾ ಪಿಕ್ಸಲ್ ಅಂತ ಐತೆ. ಸೊ ಅದ್ಯಾವುದು ಆ 50 ಮೆಗಾ ಪಿಕ್ಸಲ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ನಮಗೇನು ಕನ್ಫರ್ಮೇಷನ್ ಮಾಡಿಲ್ಲ, ಸುಮ್ಮನೆ ಆಗ್ಬಿಟ್ಟವ್ರೆ. ಈ ಏನು ಮಾಮೂಲಿ 50 ಮೆಗಾ ಪಿಕ್ಸಲ್ ಕ್ಯಾಮ್ರಾ ಅಂತ, ಅದರಲ್ಲಿ ಯಾವ್ದ್ರ ಪರ್ಪಸ್ ಏನೋ ಗೊತ್ತಿಲ್ಲ, ಒಂಥರ ಯೂಸ್ಲೆಸ್ ಕ್ಯಾಮ್ರಾ ಹಿಂಗೆ ಅನ್ಸ್ಬಿಡುತ್ತೆ ನನಗೆ. ಇದರ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ಇದರಲ್ಲಿ 4600 mAh ಬ್ಯಾಟ್ರಿ ಇಂದ ಬರ್ತಿದೆ ಅಂತ ಹೇಳ್ಬೋದು. ಇದರ ಮೋಸ್ಟ್ ಆಫ್ ದ 66 ವ್ಯಾಟ್ ಚಾರ್ಜಿಂಗ್ ಏನಂದ್ರೆ ಇದು ಮೊಬೈಲ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಈ ಮೊಬೈಲ್ ರಿಯಲ್ ಪಿಕ್ಸ್ ನಿಮ್ಗೆ ಏನಂತ ಮೊನ್ನೆ ಟೆಕ್ನಿಕ್ಸಲ್ಲಿ ನೋಡಿಸಿದ್ದೆ. ಸಖತ್ತಾಗಿದೆ ಮೊಬೈಲ್ ಮಾತ್ರ. ಏನಂದ್ರೆ ಸಾಲಿಡ್ ಡಿಸೈನ್, ಬ್ಯಾಕು ಯಾವುದೇನು ಡಿಸೈನ್ ಏನಿಲ್ಲ, ಸಾಲಿಡ್ ಡಿಸೈನ್. ಓಕೆನಾ, ಅಂದರೆ ಸಾಲಿಡ್ ಆಗಿರುತ್ತೆ, ಏನೋ ಅದೇ ಇದು ಅಂಬಸಿ ಏನಿಲ್ಲ. ಸೊ ಇದಿಷ್ಟೇ ನಮಗೆ ವಿವೋ V27 ಈ ಮೊಬೈಲ್ ಏನಂತಂದರೆ ಸ್ಪೆಸಿಫಿಕೇಶನ್ಸ್ ಅದೇ ಥರ ಬಂದ್ಬಿಟ್ಟು ಲಾಂಚಿಂಗ್ ಡೇಟ್ ಇದು ಮಾರ್ಚ್ 1ನೇ ತಾರೀಕು ಲಾಂಚ್ ಆಗ್ತಿದೆ. ಇದೊಂದು ಕನ್ಫರ್ಮ್ ಇಟ್ಕೊಂಬಿಡಿ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಮೆಟಾ ಕಡೆಯಿಂದ. ಮೆಟಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವ್ರ ಕಲಿತೆ ಏನಂದ್ರೆ ಮೆಟಾ ಅಂತ ಕರೀತಾರೆ. ಓಕೆನಾ, ಮಾರ್ಕ್ ಜುಕರ್ಬರ್ಗ್ ಇವರು ಅದರಲ್ಲಿ ಮೇನ್ ಕಿರೀಟ. ಇದರಲ್ಲಿ ಜಸ್ಟ್ ಏನೆಲ್ಲ ಫಸ್ಟ್ ಹೇಳ್ತೀನಿ ನೋಡಿ ಕೇಳಿ. ಇದರಲ್ಲಿ ಇವಾಗ ಟ್ವಿಟರ್ ಯಾವ ಥರ ಬ್ಲೂ ಬ್ಯಾಡ್ಸ್ ತಗೊಂಡಿತ್ತು ಅದೇ ಥರ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಇವಾಗ ಏನಂತಂದ್ರೆ ಬ್ಲೂ ಬ್ಯಾಡ್ಸ್ ತಗೊಂಡಿದೆ ಅಂತ ಹೇಳ್ಬೋದು. ಅದಕ್ಕೆ ಕೆಲವೊಂದು ಏನಂತ ಅಮೌಂಟ್ ಇಟ್ಬಿಟ್ಟವ್ರೆ. ಇದೆಲ್ಲ ಟ್ವಿಟರ್ ಮಾಡಿದ್ದು ಎಲ್ಲ ಸಿನಿಮಾ, ನಿಜವಾಗ್ಲು ಟ್ವಿಟರ್ ಎಲಾನ್ ಮಾಸ್ಕ್ ಮಾಡಿದ ಸಿನಿಮಾ ಇದೆಲ್ಲ. ಇವಾಗ ಎಲಾನ್ ಮಾಸ್ಕು ಲೋಬನ್ ಆಗ್ಬಿಟ್ಟವನೇ ಎಲ್ಲ ಹರಡಿಕೊಂಡ್ಬಿಡುತ್ತೆ. ಮೆಟಾದವ್ರಿಗೆ ಏನಂತ ಇವಾಗ ವಾಸನೆ ತಗೊಳುತ್ತೆ. ಅವ್ರು ಸಹ ಏನಂತಂದ್ರೆ ಇವಾಗ ಸಬ್ಸ್ಕ್ರಿಪ್ಷನ್ ತಗೊಂಡಿರ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ಇವ್ಳಿಗೆ ನೀವೇನಾದರೂ ಅದರ PCR ಡೆಸ್ಕ್ಟಾಪ್ ಯೂಸರ್ಸ್ ಆಗಿದ್ರೆ ನಿಮ್ಗೆ ಏನಂತಂದ್ರೆ ಅಪ್ರಾಕ್ಸಿಮೇಟ್ಲಿ 990 ರೂಪಾಯಿ ನೀವೇನಂತಂದ್ರೆ ಮಂತ್ಲಿ ಪೇ ಮಾಡೋಕ್ಕಾಗುತ್ತೆ. ವೆರಿಫೈ ಬ್ಯಾಡ್ಜ್ ವಿತ್ ಕೆಲವೊಂದು ಬೆನಿಫಿಟ್ಸ್ ಇದಾವೆ, ಹೇಳ್ತೀನಿ. ನೀವೇನಾದ್ರೂ ಆ್ಯಪಲ್ ಡಿವೈಸ್ ಯೂಸರ್ ಆಗಿದ್ರೆ, ಓಕೆನಾ, ನೀವೇನಾದ್ರೂ ಆ್ಯಪಲ್ ಡಿವೈಸ್ ಯೂಸರ್ ಅಪ್ರಾಕ್ಸಿಮೇಟ್ಲಿ 12 ರೂಪಾಯಿ ನೀವೇನಂತಾರೆ ಈ ಬ್ಲೂ ಬ್ಯಾಡ್ಜ್ ನೀವೇನಂತಾರೆ ಕೊಟ್ಟು ನೀವು ತಗೋಬೋದು. ಓಕೆನಾ, ಈ ರೀತಿ ಎಲ್ಲ ಮಾಡ್ತಿದ್ರೆ ಅದೇ ಥರ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದರೆ ಇದರಿಂದ ಬೆನಿಫಿಟ್ಸ್ ಏನು ಬರ್ತಾರೆ ಅಂತ ಕೇಳಿದ್ರೆ ಜಸ್ಟ್ ಸಿಂಪಲ್ ಆಗಿ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ. ಇನ್ಸ್ಟಾಗ್ರಾಮ್ ಕಡೆ ನಿಮ್ಮ ಅಕೌಂಟ್ಸ್ ಏನಾದರೂ ಹ್ಯಾಕ್ ಸಮಥಿಂಗ್ ಏನಾದರೂ ಇಶ್ಯೂಸ್ ಬಂದರೆ ಮಾತ್ರ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಂತ ನೀವೇನಾದರೂ ರೀಲ್ಸ್ ಏನಾದರೂ ಅಪ್ಲೋಡ್ ಮಾಡ್ತಿರುವಾಗ ಕೆಲವೊಂದು ಅದು ರೀಲ್ಸ್ನನ್ನು ಪುಷ್ ಮಾಡಿ ಬೂಸ್ಟ್ ಮಾಡ್ತಾರೆ. ಬೂಸ್ಟ್ ಆಪ್ಷನ್ ಇದೆಯಲ್ಲ ಇನ್ಸ್ಟಾಗ್ರಾಮಲ್ಲಿ, ಸೊ ಆ ರೀತಿ ಎಲ್ಲ ಬೂಸ್ಟ್ ಮಾಡುತ್ತೆ. ಈ ಥರ ಭಾಳಷ್ಟು ಇದ್ದಾವೆ. ಓಕೆನಾ, ಈ ಥರ ಭಾಳಷ್ಟು ಏನಂತಂದರೆ ಬೆನಿಫಿಟ್ಸ್ ಇದಾವೆ. ಅದೇ ಥರ ಬಂದ್ಬಿಟ್ಟು ವೆರಿಫೈ ಬ್ಯಾಡ್ಜ್ ಇದ್ದೇ ಇರ್ತದೆ. ಕೆಲವೊಂದು ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ, ರೀಲ್ಸ್ನಲ್ಲಿ ಉಪಯೋಗಿಸೋಕೆ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ, ಆ ಥರ ಎಲ್ಲ ಇದ್ದಾವೆ. ಸೊ ಈ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಓಕೆನಾ, ನೀವೇನಾದರೂ ಬೇಕೇ ಬೇಕು ಬ್ಲೂ ಬ್ಯಾಡ್ಜ್ ಬೇಕು, ಅದೇ ಥರ ಬಂದು ಕೆಲವೊಂದು ಬೆನಿಫಿಟ್ಸ್ ಬೇಕಂತಂದರೆ ಈ ರೀತಿ ನೀವೇನಂತ 1200 ರೂಪಾಯಿ ಕೊಟ್ಟು ತಗೋಬೋದು. ಇದು ಬಂದ್ಬಿಟ್ಟು ಅವೈಲೇಬಲ್ ಏನಂತ ನಮ್ಮ ಇಂಡಿಯಾದಲ್ಲಿಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲಿ ಏನಂತಂದ್ರೆ ಇವಾಗ ಪ್ರೆಸೆಂಟ್ ಅವೈಲೇಬಲ್ ಐತಿ. ಹೇಳೋಕ್ಕಾಗಲ್ಲ, ನಾಳೆ ಮುಂಜಾನೆ ತಾಂಬರ್ಬೋದು ನಮ್ಮ ಇಂಡಿಯಾಕ್ಕೆ. ಸೊ ಇದಿಷ್ಟು ನಮಗೆ ಮೆಟಾ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಫೈರ್ ಬೋಲ್ಟ್. ಇದೇ ನಮ್ಮ ಫೈರ್ ಬೋಲ್ಟ್ ಅಂದರೆ ಏನಪ್ಪ ನಿಮ್ಗೆ ಗೊತ್ತೇ ಬರುತ್ತೆ. ಕೆಲವೊಂದು ವಾಚ್ಗಳು ನೋಡಿರ್ತಾರ, ಮತ್ತು ಅದು ಬಂದ್ಬಿಟ್ಟು ಇಯರ್ಬೋಡ್ಸ್ ನೋಡಿರ್ತಾರ. ಏನಂತಂದರೆ ಇದರಲ್ಲಿ ಮ್ಯಾಟ್ರ್ ಬಂದ್ಬಿಟ್ಟು ನಾವು ಮಾತಾಡ್ತಿರೋದೇನೋ ವಾಚ್ ಬಗ್ಗೆ. ಓಕೆನಾ, ಈ ವಾಚ್ ಬಂದ್ಬಿಟ್ಟು ಇದು ಮೊನ್ನೆ ರೀಸೆಂಟಾಗಿ ಏನೊಂದು ವಾಚ್ನ ಲಾಂಚ್ ಮಾಡಿದೆ ಅಂತ ಹೇಳ್ಬೋದು. ಆ ವಾಚ್ ನೇಮ್ ಬಂದ್ಬಿಟ್ಟು ಅಂತಂದರೆ ಫೈರ್ ಬೋಲ್ಟ್ ಬ್ಲೆಝರ್ಡ್ ಅಂತ. ಸೊ ಅದು ಸಖತ್ತಾಗಿದೆ, ಡಿಸೈನ್ ಮಾತ್ರ ಸಖತ್ತಾಗಿದೆ. ನೀವೇನಾದ್ರು ರಾಯಲ್ ಲುಕ್ ಬೇಕು ಬ್ರದರ್, ರಾಯಲ್ ಲುಕ್ಕು ಒಂಥರ ಚೈನೀಸ್ ಡಿಸೈನ್ ಬೇಕು ಅಂದರೆ ಚೈನ್ ಇರುತ್ತಲ್ವಾ ವಾಚ್, ಆ ರೀತಿ ಡಿಸೈನ್ ಬೇಕಂದ್ರೆ ಈ ವಾಚ್ ನೀವು ಪರ್ಚೇಸ್ ಮಾಡ್ಕೋಬೋದು. ಸಖತ್ತಾಗಿದೆ. ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಹೇಳಿದ್ದಾರೆ. ಇದು 1.2 ಇಂಚಸ್ಸು ಡಿಸ್ಪ್ಲೇಯಿಂದ ಬರ್ತೈತೆ, ರೌಂಡ್ ಶೇಪ್ ಡಿಸ್ಪ್ಲೇಯಿಂದ ಬರ್ತೈತೆ. ಅದ್ರ ಬಂದ್ಬಿಟ್ಟು ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 220 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಸಪೋರ್ಟ್ ಇರುತ್ತೆ, ಮತ್ತು SpO2 ಮಾನಿಟರಿಂಗ್ ಇರುತ್ತೆ, ಹಾರ್ಟ್ ಮಾನಿಟರಿಂಗ್ ಇರುತ್ತೆ. ಈ ಥರ ಭಾಳಷ್ಟು ಏನಂತಂದ್ರೆ ಇದರಲ್ಲಿ 120 ಸ್ಪೋರ್ಟ್ಸು
ಇರ್ತಾವೆ, ಆ್ಯಕ್ಟಿವಿಟೀಸ್ ಇರ್ತಾವೆ, ಈ ಥರ ಎಲ್ಲ ಭಾಳಷ್ಟು ಇದ್ದಾವೆ. ಓಕೆನಾ, ಒಳ್ಳೆ ಫೀಚರ್ಸ್ ಇದ್ದಾವೆ. ನೀವೇನಾದರೂ ಒಂದು 3,500 ರೇಂಜ್ನಲ್ಲಿ ಒಳ್ಳೆ ರಾಯಲ್ ಲುಕ್ ಇರೋ ಚೈನ್ದು, ಓಕೆನಾ, ಚೈನ್ ಯಾವ ಥರ ಇರುತ್ತೆ. ಭಾಳಷ್ಟು ಜನ ಕೆಲವೊಬ್ಬರು ಬೆಲ್ಟ್ ಇಷ್ಟಪಡಲ್ಲ, ಕೆಲವೊಬ್ಬರು ಚೈನ್ ಇಷ್ಟಪಡ್ತಾರೆ. ಅದಕ್ಕಾಗಿ ಇದು ವಾಚ್ ಬಗ್ಗೆ ಹೇಳ್ತಿರೋದು. ಒಂದು ಒಳ್ಳೆ ಲುಕ್ಕು ಡಿಸೈನ್ ಇದೆ, ನೀವು ನೋಡ್ಬೋದು. ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ನೀವಾದ್ರು ತಗೋಬೇಕು ಅನ್ಕೊಂಡ್ರೆ ಅದ್ರ ಬಗ್ಗೆ ಮಾಡಲ್ ನಂಬರ್ ಹೊಡೆದ್ಬಿಟ್ರೆ ನಮಗೆ ಗೊತ್ತಾಗ್ಬಿಡ್ತಾವಲ್ಲೇ. ಸೊ ಈ ವಾಚು ಇದರ ಅಪ್ರಾಕ್ಸಿಮೇಟ್ಲಿ 3,499 ರೂಪಾಯಿ ಏನಂತಂದರೆ ಇವಾಗ ಅವೈಲೇಬಲ್ ಐತೆ ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ. ಸೊ ತಗೊಳ್ಳಿ. ಭಾಳಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಹೊಂದಿರುವ ಈ ವಾಚು. ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂದ್ರೆ ಇನ್ಫಿನಿಕ್ಸ್ ಲೇಟೆಸ್ಟ್ ಆಗಿ ಏನಂತಂದರೆ ಒಂದು ಲ್ಯಾಪ್ಟಾಪ್ನ ಲಾಂಚ್ ಮಾಡಿದೆ ಅಂತ ಹೇಳೋದು. ಆ ಲ್ಯಾಪ್ಟಾಪ್ ನೇಮ್ ಬಂದ್ಬಿಟ್ಟೆ ಇನ್ಫಿನಿಕ್ಸ್ ಇನ್ಬುಕ್ Y1+ ಅಂತ. ಓಕೆನಾ, ನಿಮ್ಗೇನಾದರೂ ಒಳ್ಳೆ ಲ್ಯಾಪ್ಟಾಪು, ದೊಡ್ಡ ಸ್ಕ್ರೀನ್ ಲ್ಯಾಪ್ಟಾಪ್, ಓಕೆನಾ. ಇದ್ರ ಸ್ಕ್ರೀನ್ ಬಂದ್ಬಿಟ್ಟು ಅಂದರೆ 15 ಇಂಚಸ್ ಇದೆ. ದೊಡ್ಡ ಸ್ಕ್ರೀನ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಿಮಗೆ ಬೇಕೇ ಅಂತಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲಿ ಬಂದ್ಬಿಟ್ಟು ಪ್ರೊಸೆಸರ್ i3 ಪ್ರೊಸೆಸರ್ ಯೂಸ್ ಮಾಡ್ತಾರೆ, 10th ಜನರೇಷನ್ದು. ಇದರಲ್ಲಿ LPDDR4 RAM ಯೂಸ್ ಮಾಡ್ತಾರೆ. ಇದರಲ್ಲಿ LPDDR4 RAM 8GB RAM ಇರುತ್ತೆ. ಇದರಲ್ಲಿ ವೇರಿಯಂಟ್ ಬರ್ತವೆ, 256GB ವೇರಿಯಂಟ್ ಬರುತ್ತೆ. ಅದೇ ಥರ ಬಂದ್ಬಿಟ್ಟು 512GB ವೇರಿಯಂಟ್ ಬರುತ್ತೆ. ಇದರಲ್ಲಿ 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ನೀವೇನಾದರೂ ಒಂದು 1 ಅವರ್ನಲ್ಲಿ ಏನಂತಂದರೆ ನೀವು 75% ಈ ಲ್ಯಾಪ್ಟಾಪ್ನ ಚಾರ್ಜ್ ಮಾಡ್ಬೋದು. ಪರವಾಗಿಲ್ಲ, ಓಕೆ. ಅದರ ಬಂದ್ಬಿಟ್ಟು ಏನಂತಂದರೆ ಇದರಲ್ಲಿ OS ಬಂದ್ಬಿಟ್ಟು ಮಾತ್ರ Windows 11 ಬಿಲ್ಟ್ ಇನ್ ಬರ್ತಿದೆ ಅಂತ ಹೇಳ್ಬೋದು. ಒಳ್ಳೆ ಗುಡ್ಡು. ಕೆಲವೊಂದು ಏನು Windows 10 ಬರ್ತಿರ್ತಾವೆ, ಬಟ್ ಏನಂತ ಇದರಲ್ಲಿ Windows 11 ಬರ್ತಿರುತ್ತೆ. ಗುಡ್ ಅಂತ ಹೇಳ್ಬೋದು. ನಿಮ್ಗೆ ಒಳ್ಳೆ ದೊಡ್ಡ ಸ್ಕ್ರೀನ್ ಬೇಕಪ್ಪ, ದೊಡ್ಡ ಸ್ಕ್ರೀನ್ ಲ್ಯಾಪ್ಟಾಪ್ ಬೇಕು ಅಂತವ್ರಿಗೆ ಮಾತ್ರ ಇದನ್ನು ನಾನು ರೆಕಮೆಂಡೇಶನ್ ಮಾಡ್ತೀನಿ. ಇದರಲ್ಲಿ ನೀವೇನಂತ ಐ ಲೆವೆಲ್ ಏನಂದ್ರೆ ಎಡಿಟಿಂಗ್ ಏನು ಮಾಡೋಕ್ಕೆ ಬರೋಲ್ಲ, ಮೇನೇಜ್ ಮಾಡ್ಬೋದು. ಬಟ್ ಏನಂತಂದರೆ ನೀವು 4K ಎಡಿಟಿಂಗ್ ಮಾಡ್ತೀವಿ, 2K ಎಡಿಟಿಂಗ್ ಮಾಡ್ತೀವಿ ಅಂದ್ರೆ ಬರೋಲ್ಲ. ಜಸ್ಟ್ ನಾರ್ಮಲ್ ಯೂಸಿಗೆ ಇದು, ನಾರ್ಮಲ್ ಯೂಸ್ಗೆ, ಮೀಡಿಯಾ ಕನ್ಸಂಪ್ಷನ್ಗೆ, ಅದೇ ಥರ ಬಂದು ಕ್ರೋಮು ನಾರ್ಮಲ್ ಯೂಸ್ ಮಾಡ್ತಾರೆ. ಔಟ್ಲುಕ್ಕೆಲ್ಲ ಭಾಳಷ್ಟು ಯೂಸ್ ಆಗುತ್ತೆ ಈ ಲ್ಯಾಪ್ಟಾಪು. ನನಗೆ ಬಂದ್ಬಿಟ್ಟು ಭಾಳಷ್ಟು ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಇದರಲ್ಲಿ ಪ್ರೈಸ್ ವೇರಿಯಂಟಿಗೆ ಬಂದರೆ ಮಾತ್ರ ಇದರಲ್ಲಿ 2 ವೇರಿಯಂಟ್ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. 8GB RAM 256GB ವೇರಿಯಂಟು. ಇನ್ನೊಂದು ಬಂದ್ಬಿಟ್ಟು ಏನಂತಂದರೆ 8GB RAM 512GB ವೇರಿಯಂಟು, LPDDR4 RAM. ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ 256GB ವೇರಿಯಂಟಲ್ಲಿ ತಗೊಂಡಿದ್ದಾರೆ 29,990 ರೂಪಾಯಿ ಆಯಿತು ಅಂತ ಹೇಳ್ಬೋದು. ಅದೇ ಥರ ಬಂದ್ಬಿಟ್ಟು ನೀವು 512GB ವೇರಿಯಂಟ್ ತಂತಿದ್ದಾರೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನೀವೇನಂತಂದರೆ 32,990 ರೂಪಾಯಿ ಏನಂತ ನೀವು ಇದನ್ನು ಪೇ ಮಾಡಿ ತಗೋಬೇಕಾಗುತ್ತೆ. ಅಂದರೆ 30,000 ಒಳಗಡೆ ನೀವು ಒಳ್ಳೆ ಬೆಸ್ಟು ಲ್ಯಾಪ್ಟಾಪ್ ಅಂತಂದರೆ ನಿಮಗೆ ದೊಡ್ಡ ಸ್ಕ್ರೀನ್ ಬೇಕಂತಂದರೆ ಇದನ್ನು ನೀವು ಏನಂತಂದರೆ ಅದನ್ನು ಸಜೆಷನ್ ಮಾಡ್ತೀನಿ. ಚೆನ್ನಾಗಿದೆ. ಬಟ್ ಏನಂತಂದರೆ ನೀವು ಐ ಲೆವೆಲ್ಗೆ ಯೂಸ್ ಮಾಡೋಂಗಿಲ್ಲ, ನಾರ್ಮಲ್ ಯೂಸರ್ಸ್. ಓಕೆನಾ, ಇನ್ಫಿನಿಕ್ಸ್ ಅಲ್ವಾ, ಸ್ವಲ್ಪ ಈಟಿಂಗ್ ಇಶ್ಯೂಸ್ ಬಂದರೆ ಬರ್ಬೋದು, ಸ್ವಲ್ಪ ಹುಷಾರು. ಇದರಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂತಾನೆ ಟಾಟಾ IPL. ನಿಮಗೆ IPL ಅಂದರೆ ಎಲ್ಲರಿಗೆ ಒಂಥರ ಮಾಸ್ ಬ್ರದರ್. ಟಾಟಾ IPL ಏನಂತಂದರೆ ಇದ್ರ ಡೇಟ್ ಫಿಕ್ಸ್ ಆಗ್ಬಿಡ್ತು. ಟಾಟಾ IPL ಡೇಟ್ ಬಂದ್ಬಿಟ್ಟು ಅಂತಂದರೆ ಮಾರ್ಚ್ 31 ಇದು IPL ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ನಮಗೇನು ಇದು ಮ್ಯಾಚ್ ಡೀಟೇಲ್ಸ್ ಎಲ್ಲ ಲೀಸ್ಟ್ ಯಾವಾಗ ಇದಾವೆ ಮ್ಯಾಚ್ ಅಂತ ಎಲ್ಲ ಡೀಟೇಲ್ ಆಗಿ ನಿಮಗೆ ಪೋಸ್ಟಲ್ಲಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಾ, ಲೀಕ್ ಇದ್ದಾವೆ, 2 ಪೋಸ್ಟ್ ಅವಲ್ಲೇ ಬಿಟ್ಬಿಟ್ಟವ್ರೆ. ನೋಡ್ಬೋದು ನೀವು ಯಾವ್ಯಾವ ಮ್ಯಾಚ್ ಇದ್ದಾವೆ, ಯಾವ್ಯಾವ ಇಲ್ಲ ಅಂತ. ಆ ಥರ ಬಂದ್ಬಿಟ್ಟು ಇದರಲ್ಲಿ ನೀವು ಇವಾಗ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ಮ್ಯಾಚ್ ನೋಡ್ಬೇಕಂದ್ರೆ ಹಾಟ್ಸ್ಟಾರ್ ಇರ್ಬೇಕು, ಆ ಥರ ಮಧ್ಯೆ ಏನಿಲ್ಲ. ಇವಾಗ ಏನಂತಂದರೆ ಜಿಯೋ ಸಿನಿಮಾದಲ್ಲಿ ಏನಂತಂದರೆ ಫ್ರೀಯಾಗಿ ಟಾಟಾ IPLನ 4Kನಲ್ಲಿ ನೋಡುವ ಚಾನ್ಸ್ ಕೊಡ್ತಿದೆ ಅಂತ ಹೇಳ್ಬೋದು. ವಿತ್ 12 ಭಾಷೆಯಲ್ಲಿ ನೋಡ್ಬೋದು. ಭಾಳಷ್ಟು ಇದಾವಲ್ಲ, ಇಂಗ್ಲೀಷು, ಹಿಂದಿ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಳಷ್ಟು ಇದಾವಲ್ಲ. ಸೊ ಅಷ್ಟರಲ್ಲಿ ನೀವೇನಾದ್ರು ಭಾಷೆದಲ್ಲಿ ನೋಡ್ಬೋದು. ಟಾಟಾ IPL ಬಂದ್ಬಿಟ್ಟು ಜಿಯೋ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡೈತೆ. ಇವ್ರು ಇಷ್ಟ ಮಾಡಿದ್ರಂತೆ ಅದ್ರ ಒಳಗಡೆ ಏನಂತಂದರೆ ಆ್ಯಡ್ಸ್ಗಳು ಪ್ಲೇ ಮಾಡ್ತಾರೆ. ನಿಜವಾಗ್ಲೂ ಬರ್ತಾನೆ ಇರ್ತವೆ ಆ್ಯಡ್ಸ್ಗಳಿದ್ದು ಪ್ಲಾಟ್ಫಾರ್ಮೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಇದಿಷ್ಟ ನಮಗೆ ಈ ಟಾಟಾ IPL ಕಡೆಯಿಂದ. ಏನೋ ಫಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಫಸ್ಟ್ ಮ್ಯಾಚ್ 31 ಫಸ್ಟ್ನಲ್ಲಿ ಫಸ್ಟ್ ಮ್ಯಾಚ್ ಯಾರ್ದಿದೆ ಅಂತಂದರೆ ಗುಜರಾತು. ಅದೇ ಥರ ಬಂದ್ಬಿಟ್ಟು CSK ಇದೆ, ಚೆನ್ನೈ ಸೂಪರ್ ಕಿಂಗ್ಸ್ ಇದೆ. ಸೊ ನೋಡಿ ಮಾರ್ಚ್ 31ನೇ ತಾರೀಕಲ್ಲಿ ನಾವು ಲಾಂಗ್ ಡಿಸ್ಟೆನ್ಸ್ ಐತೆ. ಸೊ ನೋಡೋಣ, ನಮ್ಮ ಮ್ಯಾಚ್ ಸ್ಟಾರ್ಟ್ ಆದರೆ ಮಾತ್ರ ಎಲ್ಲರಿಗೆ ದಬ್ಬಿಡೆ. ಸೊ ಇದಿಷ್ಟ ಅಂತಂದರೆ ಈ IPL ಟಾಟಾ IPL ಕಡೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ನಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇದರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೋರ್ನಿಂಗ್ ಕಾರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀವಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.